ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಾನು ನಿನ್ನೆ ಎಪಿಸೋಡ್ನ ಹೈಲೈಟ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಏನೇನಾಯಿತು ಏನೇನಿಲ್ಲ ಅನ್ನೋದನ್ನ ಸ್ವಲ್ಪ ಹೈಲೈಟ್ಸ್ ಮುಖಾಂತರ ಹೇಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಿಮಗೆ ಏನು ಅನಿಸುತ್ತೋ ಅದನ್ನು ಹಾನೆಸ್ಟ್ ಆಗಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆ ಹೋಗೋಣ ಬನ್ನಿ ಗೈಸ್. ಓಕೆ, ಇಲ್ಲಿ ರಾಖಿ ವಿಷಯ ಅಂತ ಬಂದಾಗ ಅಂತಂದರೆ ಬ್ರಾಸ್ಲೆಟ್ ವಿಷಯ ಬಂದಾಗ ಇಲ್ಲಿ ಕಾವ್ಯ ಅವ್ರನ್ನ ಕಿಚ್ಚ ಸುದೀಪ್ ಕೇಳ್ತಾರೆ, ನಿಮ್ಮ ಕಡೆ ಅದನ್ನು ರಾಖಿ ಅಂತ ಕಟ್ಟಿರ್ಬೋದು ಅಂತ. ಸೊ ಅವಾಗ ಗಿಲ್ಲಿ ಅವರು ಆನ್ಸರ್ ಮಾಡ್ತಾರೆ, ಸರ್ ನಮ್ಮ ಕಡೆ ಏನಂದರೆ ಎಂಗೇಜ್ಮೆಂಟ್ ಟೈಮಲ್ಲಿ ಬ್ರಾಸ್ಲೆಟ್ನೇ ಕೊಡ್ತಾರೆ ಅಂತ. ಸೊ ಇಲ್ಲಿ ಗಿಲ್ಲಿ ಕಾಮಿಡಿ ಮಾಡಿದ್ರು ಏನು ಸೀರಿಯಸ್ ಆಗಿ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಸೊ ಇದು ಒಂದು ಪಾಯಿಂಟ್ ಆಗಿತ್ತು ನಿನಗೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಹಾನೆಸ್ಟ್ ಆಗಿ ಕಾಮೆಂಟ್ ಮಾಡಿ ಆಯಿತಾ. ನೆಕ್ಸ್ಟು ಇದು ಒಂದು ಕಾಮಿಡಿ ರೀತಿ ಆಗಿರುತ್ತೆ ಗೈಸ್, ಯಾರು ಇದನ್ನು ಮಾಡ್ಕೋಬೇಡಿ. ಫ್ಯಾಮಿಲಿ ಮ್ಯಾಟರ್ ಬಗ್ಗೆ ಚರ್ಚೆ ಆಗುತ್ತೆ, ಗಿಲ್ಲಿ ಅನುಭವ ಕೇಳಲಾಗುತ್ತೆ, ಕಾವ್ಯ ಮತ್ತು ಗಿಲ್ಲಿ ಬಗ್ಗೆ ಹೆಚ್ಚಾಗಿ ಮಾತನಾಡಲಾಗುತ್ತೆ. ಸೊ ಎಂಗೇಜ್ಮೆಂಟ್ ಬಗ್ಗೆ ಸ್ವಲ್ಪ ಕಾಮಿಡಿ ರೀತಿ ಮಾತಾಡ್ತಾರೆ ಆಯಿತಾ. ನೆಕ್ಸ್ಟು ಕಂಟೆಸ್ಟೆಂಟ್ಗಳ ಬಗ್ಗೆ ಒಬ್ಬರ ಹೆಸರನ್ನು ಹೇಳ್ತಾರೆ, ಅಂದರೆ ಕಂಟೆಸ್ಟ್ಗಳು ಕೂತಿರ್ತಲ್ಲ. ಸೊ ಈಗ ಗಿಲ್ಲಿ ಬಗ್ಗೆ ಗಿಲ್ಲಿ ಅಂತ ಹೆಸರು ತಗೊಳ್ತಾರೆ. ಆಮೇಲೆ ಅಶ್ವಿನಿ ಅವ್ರನ್ನ ಕೇಳ್ತಾರೆ, ನಿಮಗೆ ಗಿಲ್ಲಿ ಬಗ್ಗೆ 3 ಒಳ್ಳೆಯ ಅಭಿಪ್ರಾಯನ ಹೇಳಿ ಅಂತ. ಸೊ ಅವಾಗ ಅಶ್ವಿನಿ ಮೇಡಮ್ ಹೇಳ್ತಾರೆ, ಮತ್ತು ಹಾಗೆ ಎಲ್ಲರನ್ನೂ ಕೇಳ್ತಾ ಹೋಗ್ತಾರೆ. ಸೊ ಅವರ ಅಭಿಪ್ರಾಯ ಅಂತಂದರೆ ಅವರಲ್ಲಿ ಏನು ಒಳ್ಳೆತನ ಕಾಣಿಸಿದೆ ಸೊ ಅದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಇದನ್ನು ಮಾಡಿದ್ದು ಯಾಕಂತಂದರೆ ಸೊ ಇನ್ನು ಉಳಿದಿರೋದೇ 2 ವಾರ. ಸೊ ಅವರವರ ಅಭಿಪ್ರಾಯನ ಕೇಳಿ ಒಳ್ಳೆತನನ ಕೇಳಿಸ್ಕೊಂಡು ಸೊ ಕೊನೆಗೆ ಇದೇ ನೆನಪುಳಿಬೇಕು ಅನ್ನೋದು ಒಂದು ಬಿಗ್ ಬಾಸ್ನ ಒಂದು ಆಶಯ. ನೆಕ್ಸ್ಟು ಗಿಲ್ಲಿ ಕಾವ್ಯ ನಡುವೆ ಏನಿದೆ ಅನ್ನೋ ಚರ್ಚೆ. ಸೊ ಕಾವ್ಯ ಹಾಕಿದ ಲೈನ್ ದಾಟಲ್ಲ ಗಿಲ್ಲಿ. ಸೊ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ನಡಿಕೆ ಏನಿದೆ ಅಂತ ಕಿಚ್ಚ ಸುದೀಪ್ ಅವರು ಕಾಮಿಡಿ ಮಾಡ್ತಾ ಇರ್ತಾರೆ. ಮತ್ತು ಲೈನ್ ಅನ್ನೋದು ಒಂದು ಹಾಕಿರ್ತಾರೆ ಕಾವ್ಯ ಅವರು ಗಿಲ್ಲಿ ಅವರಿಗೆ, ಸೊ ನೀನು ಇದನ್ನು ಮಾಡಬೇಡ ಅಂತ ಹೇಳಿರ್ತಾರೆ. ಬಟ್ ಗಿಲ್ಲಿ ಅವರು ಇಲ್ಲಿ ಅವ್ರು ಹೇಳೋದನ್ನು ಬಿಟ್ಟ ಬೇರೆ ಮಾಡ್ತಾರೆ, ಅದನ್ನು ತಪ್ಪೇ ಮಾಡ್ತಾರಂತ ಇಲ್ಲಿ ಕಾವ್ಯ ಅವರು ಸ್ವಲ್ಪ ಕಾಮಿಡಿ ರೀತಿಯಾಗಿ ಹೇಳ್ತಾರೆ. ಸೊ ಇದು ಒಂದು ಹೈಲೈಟ್ ಆಗಿತ್ತು. ನೆಕ್ಸ್ಟು ಇಲ್ಲಿ ರಾಜಾ ರಾಣಿ ಅಂತ ಒಂದು ಟೀಮ್ ಮಾಡ್ತಾರೆ. ಸೊ ರಾಜಾ ರಾಣಿ ಅಂತಂದರೆ ಲೇಡೀಸ್ ತಂದು ಬಾಯ್ಸ್ ತಂದು ಸೊ ಒಂದು ಸಾಂಗ್ನ ಪ್ಲೇ ಮಾಡ್ತಾರೆ, ಅದು ತಿಳಿಯಲ್ಲ. ಸೊ ಅದನ್ನು ಅರ್ಥ ಮಾಡಿಕೊಂಡು ಬಂದು ಆ ಸಾಂಗ್ ಯಾವುದು ಅಂತ ಕಂಡುಹಿಡಬೇಕಾಗಿರುತ್ತೆ. ಸೊ ಇಲ್ಲಿ ಗಿಲ್ಲಿ ಅವರು ಫಸ್ಟ್ ಕಂಡುಹಿಡಿತಾರೆ, ಸೊ ತುಂಬ ಫಾಸ್ಟಾಗಿ ಕಂಡುಹಿಡಿತಾರೆ. ಸೊ ಇದಾಯಿತು. ನೆಕ್ಸ್ಟು ಇಲ್ಲಿ ಬಾಯ್ಸ್ ಕೇಳ್ತಾರೆ. ನೆಕ್ಸ್ಟು ಬಂದುಬಿಟ್ಟು ಇಲ್ಲಿ ರಘು ಅಣ್ಣನ ಡ್ಯಾನ್ಸ್ ಮಾಡೋಕ್ಕೆ ಕೇಳ್ತಾರೆ. ಆವಾಗ ಕಿಚ್ಚ ಸುದೀಪ್ ಅವರು ಒಂದು ಮಾತಾಡ್ತಾರೆ, ರಾಜಾ ಬಂದ್ರಿ ಮನೆಯ ರಾಣಿ ಎಲ್ಲಿ ಅಂತ ಕೇಳ್ತಾರೆ. ಸೊ ಆಗ ಎಲ್ಲರೂ ಅಶ್ವಿನಿ ಕಡೆ ನೋಡ್ತಾರೆ. ಸೊ ಅಶ್ವಿನಿ ಮೇಡಮ್ ಒಂದು ಮಾತಾಡ್ತಾರೆ, ನನಗೂ ಕೂಡ ರಘು ಅಣ್ಣನೇ ಅಂತ. ಸೊ ಕಿಚ್ಚ ಸುದೀಪ್ ಅವರು ಒಂದು ಟಾಂಗ್ ಡೈಲಾಗ್ ಹೊಡಿತಾರೆ, ಸೊ ನಾನೆಲ್ಲಿ ನೀವು ಅಂತ ಹೇಳಿದೆ, ನೀವೇ ತಾನೇ ಎದ್ದು ಅಂತ ಹೇಳ್ತಾರೆ. ಸೊ ಆಗ ಅಶ್ವಿನಿ ಅವ್ರ ಮುಖದಲ್ಲೂ ಸ್ಮೈಲ್ ಬರುತ್ತೆ. ಸೊ ಇಬ್ಬರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಈ ಡ್ಯಾನ್ಸ್ ನೋಡಿ ನಿಮಗೇನು ಅನ್ನಿಸ್ತದೆ ಗೈಸ್, ದಯವಿಟ್ಟು ಕಾಮೆಂಟ್ ಮಾಡಿ ಆಯಿತಾ. ನೆಕ್ಸ್ಟ್ ನೋಡೋದಾದರೆ ಹಾಗೆ ಇಲ್ಲಿ ವಿಷ್ಣುವರ್ಧನ್ ಅಂತ ಸಾಂಗ್ ಬರುತ್ತೆ. ಅಲ್ಲಿ ಸಾಂಗ್ಗೆ ಡ್ಯಾನ್ಸ್ ಮಾಡೋಕ್ಕೆ ಹೇಳ್ತಾರೆ. ರಘು ನನಗೆ ಡ್ಯಾನ್ಸ್ ಹೇಳೋಕ್ಕೆ ರಕ್ಷಿತನ ಕೇಳ್ತಾರೆ. ಸೊ 1 2 3 ವಿಷ್ಣುವರ್ಧನ ಸಾಂಗ್ ಇದೆಯಲ್ಲ, ಸೊ ಆ ಸಾಂಗ್ಗೆ ರಘು ನನಗೆ ಡ್ಯಾನ್ಸ್ ಮಾಡ್ತಿರ್ತಾರೆ. ಸೊ ರಘು ಅನ್ನ ಸ್ಟೆಪ್ ಗೊತ್ತಿರೋದಕ್ಕೆ ಸುಮ್ಮನೆ ಸ್ಮೈಲ್ ಮಾಡ್ತಾ ನಿಂತಿರ್ತಾರೆ. ಆವಾಗ ರಕ್ಷಿತ ಅವ್ರನ್ನ ಕರೆದು, ಸೊ ನಿಮ್ಮ ಅಣ್ಣನಿಗೆ ಒಂದು ಈ ಸಾಂಗಿಗೆ ಡಾನ್ಸ್ ಹೇಳ್ಕೊಡು ಅಂದಾಗ ಸೊ ರಕ್ಷಿತ್ ಅವರು ಸಾಂಗ್ಗೆ ಡ್ಯಾನ್ಸ್ ಹೇಳ್ಕೊಡ್ತಾರೆ, ಇಲ್ಲಿ ಡ್ಯಾನ್ಸು ಮಾಡ್ತಾರೆ. ನೆಕ್ಸ್ಟು ಧನುಷನನ್ನು ಕರೀತಾರೆ. ಸೊ ಧನುಷ್ ಅವರು ಈ ಸಾಂಗ್ಗೆ ನಿಮಗೆ ಯಾವ ರೀತಿ ಬರುತ್ತೋ ನಿಮ್ಮ ಓನ್ ಸ್ಟೆಪ್ಪಲ್ಲಿ ಸ್ಟೆಪ್ ಹಾಕಿ ಅಂದಾಗ ಸೊ ಧನುಷನ್ನ ಕೂಡ ಚೆನ್ನಾಗಿ ಸ್ಟೆಪ್ ಹಾಕ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಈ ಸಾಂಗ್ ಬರುತ್ತೆ. ಸೊ ಆ ಗೇಮಲ್ಲಿ ಇರುತ್ತೆ, ಆ ಸಾಂಗ್ನ ಹೇಳ್ತಾರೆ. ಸೊ ಅವಾಗ ಕಿಚ್ಚ ಸುದೀಪ್ ಅವರು ಗಿಲ್ಲಿ ಅವರಿಗೆ ಕೇಳ್ತಾರೆ, ಸೊ ಈ ಸಾಂಗಿಗೆ ಏನು ಅನುಭವ ಆಗುತ್ತೆ ಅಂತ. ಸೊ ಈ ಸದ್ಯದ ಸಿಚುವೇಶನ್ ಹೀಗಿದೆ ಅಂತ ಅಂದಾಗ ಸೊ ಕಾವ್ಯ ಅವರು ಸ್ಮೈಲ್ ಮಾಡ್ತಾರೆ. ಸೊ ಮನೆ ಮಂದಿ ಎಲ್ಲ ಸ್ಮೈಲ್ ಮಾಡ್ತಾರೆ. ಸೊ ನಿಮಗೇನು ಅನ್ನಿಸ್ತು ಗೈಸ್, ದಯವಿಟ್ಟು ಕಾಮೆಂಟ್ ಮಾಡಿ. ಆಮೇಲೆ ಇಲ್ಲಿ ಒಂದು ಟಾಸ್ಕ್ ಇದು ಕಂಪ್ಲೀಟ್ ಆದಮೇಲೆ ಸೊ ತಿಂಡಿ ಯಾರ್ಯಾರಿಗೆ ಏನೇನು ಬೇಕಾಗಿರುತ್ತೆ, ಸೊ ಮಟನ್ನು ಮತ್ತು ಐಸ್ ಕ್ರೀಮು ಸೊ ಅದು ಇದೆಲ್ಲ ಕಿಚ್ಚ ಸುದೀಪ್ ಅವರು ಕೊಡೋಕ್ಕೆ ಹೇಳ್ತಾರೆ. ಸೊ ಫ್ಯಾಮಿಲಿ ಎಲ್ಲ ಬಿಗ್ ಬಾಸ್ ಮನೆ ಮಂದಿ ಖುಷಿ ಆಗ್ತಾರೆ ಗೈಸ್. ಇಲ್ಲಿ ಮತ್ತೊಂದು ನಡೆಯುತ್ತೆ, ಎಸ್ ಆರ್ ನೋ ಪ್ರಶ್ನೆ ಕೇಳೋದು. ಸೊ ಇಲ್ಲಿ ಕಿತಾಪತಿ ಮಾಡೋರು ಗಿಲ್ಲಿನ ಅಂತ ಅಂದಾಗ ಇಲ್ಲಿ ರಕ್ಷಿತಾ ಗಿಲ್ಲಿ ಅಂತ ಹೇಳ್ತಾರೆ. ಸೊ ಎಸ್ ಅಂತ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಗಿಲ್ಲಿ ಐತೆ, ಒಟ್ಟಲ್ಲಿ ಏನೋ ತಿಳ್ಕೊಂಡು ಎಲ್ಲರೂ ನಗ್ತಾರೆ. ಸೊ ಅಂತಂದರೆ ಕಿತಾಪತಿ ಅನ್ನೋದೊಂದು ಯಾವ ರೀತಿ ಕಿತಾಪತಿ ಮಾಡ್ತಾರೆ ಅನ್ನೋಕ್ಕೆ ರಕ್ಷಿತ್ ಅವರು ಎಸ್ ಅನ್ನೋ ಬೋರ್ಡ್ ತೋರಿಸಿರ್ತಲ್ಲ, ಸೊ ಅದಕ್ಕೆ ಎಲ್ಲರೂ ಸ್ಮೈಲ್ ಮಾಡ್ತಾರೆ. ಸೊ ನಿಮಗೇನು ಅರ್ಥ ಆಯಿತು ಇಲ್ಲಿ ಎಸ್ ಅಂತ ತಕ್ಷಣ? ಸೊ ನೀನೇ ಸ್ವಲ್ಪ ಟ್ವಿಸ್ಟ್ ಆಗಿತ್ತದು. ಸೊ ನಿಮಗೇನು ಅನ್ನಿಸ್ತು ದಯವಿಟ್ಟು ಹಾನೆಸ್ಟಾಗಿ ಕಮೆಂಟ್ ಮಾಡಿ ಗೈಸ್. ಗಿಲ್ಲಿ ಇಷ್ಟ ಅಂತ ರಕ್ಷಿತಾ ಹೇಳ್ತಾರೆ ಇಲ್ಲಿ. ಸೊ ಯಾವ ರೀತಿ ಇಷ್ಟ ಅಂತ, ಅಣ್ಣ ಆಗಿರ್ಬೋದು, ಫ್ರೆಂಡ್ ಆಗಿ ಆ್ಯಸ್ ಅ ಫ್ರೆಂಡ್ ಆಗಿರ್ಬೋದು. ಸೊ ಅವರಲ್ಲಿ ಇರುವಂಥ ಒಂದು ಎಕ್ಸ್ಪೆಕ್ಟ್ನ ಮಾಡಿಕೊಂಡು, ಗುಣಗಳನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಸೊ ಇಷ್ಟ ಅಂತ ಹೇಳ್ತಾರೆ. ನೆಕ್ಸ್ಟು ಇಲ್ಲಿ
ಸ್ಪಂದನ ಅವರಿಗೆ ಅನಿಸಿದ್ದನ್ನ ಹೇಳೋಕೆ ಬರಲ್ಲ ಅನ್ನೋ ಒಂದು ಪ್ರಶ್ನೆ ಕೇಳ್ತಾರೆ ಕಿಚ್ಚ ಸುದೀಪ್. ಇಲ್ಲಿ ರಘು ಗಿಲ್ಲಿ ಎಸ್ ಅಂತ ಆನ್ಸರ್ ಮಾಡ್ತಾರೆ, ಸ್ಪಂದನ ನೋ ಅನ್ನೋದಕ್ಕೆ ಆನ್ಸರ್ ಮಾಡ್ತಾರೆ. ಸೊ ನಿಮಗೆ ಅನಿಸುತ್ತೆ ಗೈಸ್, ಇಲ್ಲಿ ಸ್ಪಂದನ ಅವರಿಗೆ ಅನಿಸಿದ್ದನ್ನ ಹೇಳೋಕ್ಕೆ ಬರಲ್ವಾ? ಸೊ ನಿಮಗೆ ಅನಿಸುತ್ತೆ ಹಾನೆಸ್ಟ್ ಆಗಿ ಕಾಮೆಂಟ್ ಮಾಡಿ ಆಯ್ತಾ. ನೆಕ್ಸ್ಟು ಕಾವ್ಯ ನೆಗೆಟಿವ್ ಪಾಯಿಂಟ್ಸ್ ಇದ್ರೂ ಕೂಡ ಗಿಲ್ಲಿ ಹೇಳೋಕೆ ಇಷ್ಟ ಇಲ್ಲ ಅಂತಂದ್ರೆ, ಇಲ್ಲಿ ಕಾವ್ಯ ಅಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಇದ್ರು ಗಿಲ್ಲಿಗೆ ಹೇಳೋಕೆ ಇಷ್ಟ ಇಲ್ಲ. ಸೊ ಇದಕ್ಕೆ ಎಸ್ ಅಂತ ರಾಶಿಕಾ, ಧ್ರುವಂತ್, ಅಶ್ವಿನಿ ಅವರು ಬೋರ್ಡ್ನ ತೋರಿಸ್ತಾರೆ. ಇವರು ಆನ್ಸರ್ ಕಿಚ್ಚ ಸುದೀಪ್ ಅವರು ಯಾಕೆ ಅಂತ ಕೇಳ್ತಾರೆ. ಸೊ ಅವರು ಅವಾಗ ರೀಸನ್ನ ಕೊಡ್ತಾರೆ. ನೋ ಅಂತ ಕಾವ್ಯ ಹೇಳ್ತಾರೆ, ಮತ್ತೆ ಗಿಲ್ಲಿನೂ ಹೇಳಿರ್ತಾರೆ. ಸೊ ಇಲ್ಲಿ ಆನ್ಸರ್ ನಮ್ಮ ಕಾವ್ಯ ಮಾತ್ರ ಮಾಡ್ತಾರೆ. ರಘು ತಮ್ಮ ಆಟ ಬಿಟ್ಟು ಬೇರೆಯವರ ಆಟ ಸರಿಪಡಿಸೋಕೆ ನಿಲ್ತಾರೆ ಅಂತಂದ್ರೆ, ಗಿಲ್ಲಿ ಅವರು ರಘು ಅಣ್ಣ ಅವರು ತಮ್ಮ ಆಟನ ಬಿಡ್ತಾರೆ, ಸೊ ಬೇರೆಯವರ ಆಟನ ಸರಿಪಡಿಸೋಕೆ ಮುಂದೆ ಹೋಗ್ತಾರೆ ಅನ್ನೋದು ಒಂದು ಕಿಚ್ಚ ಸುದೀಪ್ ಅವರ ಪ್ರಶ್ನೆ. ಸೊ ಇಲ್ಲಿ ಎಸ್ ಅಂತ ಧನುಷ್, ಸ್ಪಂದನ ಅವರು ಆನ್ಸರ್ ಮಾಡ್ತಾರೆ. ನೋ ಅಂತ ಗಿಲ್ಲಿ ಮತ್ತೆ ರಘು ಅವರು ರೀಸನ್ನ ಕೊಟ್ಟು ಹೇಳ್ತಾರೆ. ಸೊ ಇಲ್ಲಿ ಸೇವ್ ಮಾಡೋ ಟೈಮ್ ಅಂತಂದ್ರೆ, ಒಬ್ಬ ಕಂಟೆಸ್ಟೆಂಟ್ನ ಸೇವ್ ಮಾಡೋ ಟೈಮ್ ಬರುತ್ತೆ. ಎಲ್ಲರನ್ನೂ ಕೇಳ್ತಾರೆ ಯಾರು ಸೇಫ್ ಆಗಬಾರ್ದು ಅಂತ. ಒಟ್ಟಲ್ಲಿ ಯಾರ್ಯಾರು ಏನೇನೋ ಹೇಳ್ತಾರೆ. ಸೊ ಅದನ್ನ ಬಿಟ್ಟು ಸೊ ಅವರ ಕಂಟೆಸ್ಟೆಂಟ್ಗಳ ಹೆಸರನ್ನು ತಗೋತಾರೆ. ಸೊ ಅದನ್ನೆಲ್ಲ ಬಿಟ್ಟು ಇಲ್ಲಿ ಒಟ್ಟಲ್ಲಿ ಧನುಷನ್ನ ಸೇಫ್ ಆಗ್ತಾರೆ. ಸೊ ನಾನು ಮೊದಲೇ ಒಂದು ವಿಡಿಯೋ ಮಾಡಿದ್ದೆ ನಿನ್ನೆ, ಯಾವುದಪ್ಪ ಅಂತಂದ್ರೆ ಸ್ಪಂದನ ಎಲಿಮಿನೇಟ್ ಆಗ್ತಾರ ನಿಜಾನ ಅಂತೇಳಿ. ಸೊ ಅಲ್ಲಿ ಧನುಷನ್ನ ಸೇಫ್ ಆಗ್ತಾರಂತ ಮುಂಚೆನೇ ಹೇಳಿದ್ದೆ. ಸೊ ಸ್ಪಂದನ ಅವರು ಈ ರೀತಿಯಾಗಿ ಎಲಿಮೆಂಟ್ ಆಗ್ತಾರೆ ಅನ್ನೋದೊಂದು ಡೀಟೇಲ್ಸ್ ಆಗಿ ಸೊ ಎಲ್ಲನೂ ಹೇಳಿದ್ದೆ. ಸೊ ಓಕೆ, ಸೊ ನಾನು ಹಾನೆಸ್ಟ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಇದೇ ಕಾರಣಕ್ಕೆ ಹೋಗ್ತಾರೆ ಹಿಂಗೆ ಅಂತ. ಸೊ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು ಅಂತ ನನಗೇನು ಮುಂಚೆ ಗೊತ್ತಿರಲಿಲ್ಲ. ಸೊ ಈ ಕಾರಣಕ್ಕೆ ಹೊರಗೆ ಹೋಗ್ಬೋದು ಅಂತ ನಾನು ಡೀಟೇಲ್ ಆಗಿ ಹೇಳಿದ್ದೆ ಆಯ್ತಾ. ಸೊ ನೆಕ್ಸ್ಟು ಆಕ್ಟಿವಿಟಿ ಅಂತ ಬರುತ್ತೆ, ಮುಖಕ್ಕೆ ಹೊಡೆದಂಗೆ ಹೇಳಬೇಕು ಅನ್ನೋದು. ಸೊ ಇಲ್ಲಿ ಮುಖಕ್ಕೆ ಹೊಡೆದಂಗೆ ಹೇಳಬೇಕು ಅಂತ ಬಂದಾಗ, ಸೊ ಯಾರ್ಯಾರ ಮುಖಕ್ಕೆ ಹೊಡಿತಾರಂತ ನೋಡೋದಾದ್ರೆ, ಇಲ್ಲಿ ಗಿಲ್ಲಿ, ರಾಶಿಕಾ, ಕಾವ್ಯ. ಸೊ ಗಿಲ್ಲಿ ಅವರು ಅಶ್ವಿನಿಗೆ ಹೊಡಿತಾರೆ. ನೆಕ್ಸ್ಟ್ ರಾಶಿಕಾ ಅವರು ಕೂಡ ಅಶ್ವಿನಿ ಮೇಡಮ್ಗೆ ಹೊಡಿತಾರೆ. ನೆಕ್ಸ್ಟ್ ಕಾವ್ಯ ಅವರು ಕೂಡ ಅಶ್ವಿನಿ ಮೇಡಮ್ಗೆ ಹೊಡಿತಾರೆ. ಇಲ್ಲಿ ರಘು ಅಣ್ಣ ಬಂದು ಧ್ರುವಂತ್ ಅವರ ಫೋಟೋಕ್ಕೆ ಹೊಡಿತಾರೆ. ನೆಕ್ಸ್ಟು ಸ್ಪಂದನ ರಕ್ಷಿತಾ ಅವ್ರನ್ನ ತಗೊಳ್ತಾರೆ. ನೆಕ್ಸ್ಟು ಧ್ರುವಂತ್ ರಘು ಅಣ್ಣನ ತಗೊಳ್ತಾರೆ. ನೆಕ್ಸ್ಟು ಧನುಷ್ ಅಶ್ವಿನಿ ಮೇಡಮ್ ಹೆಸರನ್ನು ತಗೋತಾರೆ. ನೆಕ್ಸ್ಟು ಅಶ್ವಿನಿ ಮೇಡಮ್ ರಾಶಿಕಾ ಅವರ ಹೆಸರನ್ನು ತಗೋತಾರೆ. ಸೊ ಇಲ್ಲಿ ರಾಶಿಕಾ ಅವ್ರಿಗೆ ಏನೇನೋ ಪಾಯಿಂಟ್ ಇಟ್ಟು ತುಂಬ ಜೋರಾಗಿ ಮಾತಾಡಿ ಇದನ್ನ ಮಾಡ್ತಾರೆ, ಅಂದರೆ ಫೋಟೋಗೆ ಹೊಡಿತಾರೆ. ನೆಕ್ಸ್ಟು ರಕ್ಷಿತ್ ಅವರು ಧ್ರುವಂತ್ ಅವರನ್ನ, ಸೊ ಇಲ್ಲಿ ಒಂದು ಮಕವಾಡದ ಪ್ರಶ್ನೆ ಬರುತ್ತೆ. ಸೊ ಅಸಹ್ಯ ಅನ್ನೋ ಪದ ತಗೋತೀರಾ. ಸೊ ಇಲ್ಲಿ ರಕ್ಷಿತ್ ಅವ್ರದ್ದು ಒಂದು ನಿನ್ನೆ ಕ್ರೇಜು, ಅವ್ರ ಕೋಪ, ಸೊ ಅದು ಪಂಚ್ ಬ್ಯಾಗ್ ಏನಿರುತ್ತಲ್ಲ ಅದು ಹೊರದು ಕೆಳಗೆ ಬಿದ್ದರೂ ಬಿಡ್ತಾ ಇಲ್ಲ ಗೈಸ್. ನಿಮಗೇನು ಅನಿಸ್ತು ಇಲ್ಲಿ ರಕ್ಷಿತ್ ಅವ್ರು ಮಾಡಿದ್ದು ಕರೆಕ್ಟಾ? ಸೊ ಇಲ್ಲಿ ಯಾರ್ಯಾರ ಹೆಸರು ತೊಗೊಂಡಿದಾರ? ಗಿಲ್ಲಿ ಅಶ್ವಿನಿ ತೊಗೊಂಡಿರೋದು ಸರಿನಾ? ರಾಶಿಕಾ ಅಶ್ವಿನಿ ಅವ್ರ ಹೆಸರು ತೊಗೊಂಡಿರೋದು ಸರಿನಾ? ಕಾವ್ಯ ಅಶ್ವಿನಿ ಅವ್ರ ಹೆಸರು ತೊಗೊಂಡಿರೋದು ಸರಿನಾ? ರಘು ಅವರು ಧ್ರುವಂತ್ ಅವರ ಹೆಸರು ತೊಗೊಂಡಿರೋದು ಸರಿನಾ? ನೆಕ್ಸ್ಟು ಸ್ಪಂದನ ಅವರು ರಕ್ಷಿತ್ ಅವ್ರ ಹೆಸರು ತೊಗೊಂಡಿರೋದು ಸರಿನಾ? ಧ್ರುವಂತ್ ಅವರು ರಘು ಅಣ್ಣನ ಹೆಸರು ತೊಗೊಂಡಿರೋದು ಸರಿನಾ? ಧನುಷ್ ಅವರು ಅಶ್ವಿನಿ ಮೇಡಮ್ ಹೆಸರು ತೊಗೊಂಡಿರೋದು ಸರಿನಾ? ಅಶ್ವಿನಿ ಅವರು ರಾಶಿಕಾ ಅವ್ರ ಹೆಸರು ತೊಗೊಂಡಿರೋದು ಸರಿನಾ? ರಕ್ಷಿತ್ ಅವರು ಧ್ರುವಂತ್ ಅವರ ಹೆಸರು ತೊಗೊಂಡಿರೋದು ಸರಿನಾ? ಸೊ ನಿಮಗೇನು ಅನಿಸುತ್ತೆ ಗೈಸ್? ದಯವಿಟ್ಟು ಹಾನೆಸ್ಟ್ ಆಗಿ ಕಾಮೆಂಟ್ ಮಾಡಿ. ಇಲ್ಲಿ ಹೆಚ್ಚಾಗಿ ಈ ಆ್ಯಕ್ಟಿವಿಟಿಯಲ್ಲಿ ಅಶ್ವಿನಿ ಅವರ ಹೆಸರು ಕಂಡು ಬಂದಿದೆ. ನೆಕ್ಸ್ಟು ಯಾರೂ ಇಲ್ಲ, ಅಶ್ವಿನಿ ಮತ್ತು ಧ್ರುವಂತ್ 2 ಸಾರಿ ಬಂದಿದ್ದಾರೆ, ರಘು ಅಣ್ಣ 1 ಸಾರಿ. ಸೊ ಇಷ್ಟಕ್ಕೆ ಮತ್ತು ನೆಕ್ಸ್ಟು ಇಲ್ಲಿ ಎಲಿಮಿನೇಷನ್ ಟೈಮಲ್ಲಿ ಸೊ ಸ್ಪಂದನ ಅವರು ಮನೆಗೆ ಹೋಗ್ತಾರೆ ಪಾಪ. ನೆಕ್ಸ್ಟು ಇಲ್ಲಿ ಧ್ರುವಂತ್ ಅವರು ಸೇಫ್ ಆಗ್ತಾರೆ. ಸೊ ನಾನು ಹೇಳಿದಂಗೆ ಧ್ರುವಂತ್ ಅವರು ಒಳ್ಳೆಯ ಆಟನ ಆಡ್ತಿದ್ದಾರೆ. ಸೊ ಜನರ ಮನಸ್ಸನ್ನು ಗೆಲ್ಲೋ ಕಡೆ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಧ್ರುವಂತ್ ಅವರು ಸೇಫ್ ಆದರು. ಸೊ ನಿನ್ನೆ ಮುಂಚೆನೇ ಮಾಡಿದ್ದೆ ಯಾರು ಎಲಿಮಿನೇಷನ್ ಆಗ್ತಾರೆ ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ, ಸೊ ಅದರಲ್ಲೂ ಕೂಡ ಹೇಳಿದ್ದೆ ಧ್ರುವಂತನ ಸೇಫ್ ಆಗ್ತಾರೆ. ಸೊ ಸ್ಪಂದನ ಅವರು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಹಂಗೆ ಸೊ ಸ್ಪಂದನ ಅವರು ಎಲಿಮಿನೇಷನ್ ಆದರು. ಬಟ್ ಇಲ್ಲಿ ಮುಂದಿನ ವಾರ ಯಾರು ನಾಮಿನೇಷನ್ ಮಾಡಿ ಹೋಗ್ತೀರಾ ಅನ್ನೋದೊಂದು ಎಲ್ಲರೂ ಹೇಳ್ತಾ ಇದ್ರು. ಬಟ್ ಇಲ್ಲಿ ಅದು ಆಗಿಲ್ಲ ಗೈಸ್. ಸೊ ನಿಮಗೇನು ಅನಿಸುತ್ತೆ? ಸೊ ಅದು ನಾನು ಲಾಸ್ಟಿಗೆ ನೋಡಲಿಲ್ಲ ವಿಡಿಯೋನ, ಶೋನ. ಸೊ ಅಲ್ಲಿ ಏನಾದರೂ ಹೇಳಿರ್ಬೋದು, ನಾನು ಇನ್ನೂ ಸರಿಯಾಗಿ ನೋಡಿಲ್ಲ. ಸೊ ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಸೊ ಇವತ್ತಿನ ಪ್ರೋಮೋದಲ್ಲಂತರೂ ರಾಶಿಕಾ ಮತ್ತು ರಕ್ಷಿತ್ ಅವ್ರ ನಡುವೆ ಒಂದು ಸ್ವಲ್ಪ ನಾಮಿನೇಷನ್ ಪೈಪೋಟಿ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ ಗೈಸ್? ದಯವಿಟ್ಟು ಹಾನೆಸ್ಟಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ. ಧನ್ಯವಾದಗಳು.